ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು MMT. ಶ್ರೀ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಕರ್ನಾಟಕ ವತಿಯಿಂದ ಹಾಗೂ ನಿರಾಮಯ ಫೌಂಡೇಶನ್ ಹುಬ್ಬಳ್ಳಿ, ಯುವ ಬ್ರಿಗೇಡ್ ಧಾರವಾಡ, ಸಹೋದರಿ ನಿವೇದಿತ ಪ್ರತಿಷ್ಠಾನ ಜೀವಧ್ವನಿ ಫೌಂಡೇಶನ್, ಇನ್ನರ್ವಿಲ್ ಕ್ಲಬ್ ಹುಬ್ಬಳ್ಳಿ ಪಶ್ಚಿಮ ಸಹಯೋಗದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಉಣಿಸುವ ಹಾಗೂ ನೀ ಪರೋಪಕಾರಿ ಎಂಬ ವಿನೂತನ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮವನ್ನು ಧಾರವಾಡದ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಆಶ್ರಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಧ್ಯಕ್ಷತೆಯ ಭಾಷಣ ಮಾಡಿದ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ಆದರ್ಶ್ ಗುಬ್ಬಿ ಅವರು ನಮ್ಮ ಹಾಗೂ ನೀ ಪರೋಪಕಾರಿ ಅಭಿಯಾನದ ಬಗ್ಗೆ ವಿವರಿಸಿ ಅಭಿಯಾನವನ್ನು ಮನೆ ಮನೆ ಅಭಿಯಾನವನ್ನಾಗಿಸಲು ಕರೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಕ್ಷಿ ಪ್ರೇಮಿ ಪ್ರಕಾಶ್ ಗೌಡರು ಮಾತನಾಡಿ, ಪಕ್ಷಿಗಳ ಬಗ್ಗೆ ಅಪಾರ ಜ್ಞಾನವನ್ನು ಗುಬ್ಬಚ್ಚಿಗಳು ನಿಜಕ್ಕೂ ಕಣ್ಮರೆಯಾಗಲು ನಿಜವಾದ ರಹಸ್ಯದ ಬಗ್ಗೆ ನೆರೆಹೊರೆಯಲ್ಲಿ ಉಪನ್ಯಾಸ ನೀಡಿದರು. ನಂತರ ಮಾತನಾಡಿದ ನಿರಾಮಯ ಫೌಂಡೇಶನ್ ಅಧ್ಯಕ್ಷರಾದ ಗುರು ಬನ್ನಿಕೊಪ್ಪನವರು ಬಲಿದಾನ ದಿವಸದ ಬಗ್ಗೆ ಮಾತನಾಡಿ, ಇಂದಿನ ಯುವಕರಿಗೆ ನಮಗಾಗಿ ಬದುಕುವುದಷ್ಟೇ ಜೀವನವಲ್ಲ, ಇತರಿಗಾಗಿ ಬದುಕುವುದೇ ನಿಜವಾದ ಜೀವನವೆಂದು ಕರೆ ಕೊಟ್ಟರು. ತದನಂತರ ಮಾತನಾಡಿದ ಇನ್ನೊಬ್ಬ ಅತಿಥಿಗಳಾದ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಅವರು ಪಕ್ಷಿಗಳಿಗೆ ಬೇಸಿಗೆಯಲ್ಲಿ ನೀರು, ಆಹಾರ ಹಾಕಿ ಮತ್ತು ನಿಮ್ಮಿಂದ ಆದಷ್ಟು ಇತರರಿಗೆ ಸಹಾಯ ಮಾಡಿ ಪ್ರಾಮಾಣಿಕವಾಗಿರಿ ಎಂದು ಕರೆ ಕೊಟ್ಟರು. ಇನ್ನೊಬ್ಬ ಅತಿಥಿಗಳಾದ ಶ್ರೀ ಪರಶುರಾಮ್ ದಿವಾನ್ ಸರ್ ಶ್ರೀ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದರು. ಕಾರ್ಯಕ್ರಮವನ್ನು ಸೃಷ್ಟಿ ಹೆಬ್ಬಳ್ಳಿ ನಿರೂಪಿಸಿದರು. ಈ ಸಮಯದಲ್ಲಿ ಶ್ರೀ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಸಂಸ್ಥಾಪಕರಾದ ಶಿವಕುಮಾರ್ ರಟ್ಟಿಹಳ್ಳಿ ಮತ್ತು ಫೌಂಡೇಶನ್ ಸದಸ್ಯರಾದ ಸಚಿನ್ ಅಂಗಡಿ, ಜೀವಧ್ವನಿ ಫೌಂಡೇಶನ್ ಅಧ್ಯಕ್ಷ ಸಂಸ್ಥಾಪಕರಾದ ನಿಖಿಲ್ ಕಾರಂಜಿಗಿ ಮತ್ತು ಶ್ರೀಮತಿ ಶ್ರುತಿ ಬೂಸ್ನೂರ್ಮಠ್, ಅಧ್ಯಕ್ಷರು ಇನ್ನರ್ವಿಲ್ ಕ್ಲಬ್ ಹುಬ್ಬಳ್ಳಿ ಪಶ್ಚಿಮ, ಡಾಕ್ಟರ್ ಚೇತನ್ ವಸಂತ್, ಡಾಕ್ಟರ್ ಶಾಸ್ತ್ರಿ, ಭರತೇಶ್ ಕಲ್ಲೈ, ಸತೀಶ್, ಡಾಕ್ಟರ್ ಸುಮಾನ್ಯು ಸಚಿನ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ನಮ್ಮ ಈ ಕರೆಗೆ ಒಬ್ಬಟ್ಟು ಬಂದಂತಹ ಎಲ್ಲ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡುತ್ತೇನೆ. ಎಲ್ಲ ಇಲ್ಲಿ ಸಿಗುತ್ತೆ ನಿಮ್ಮ ಮನ್ಯಾಗ ಮನೆ ದಾಟಿ ನಾವು ಸಣ್ಣವರಿದ್ದಾಗ ಇಲ್ಲೇ ನಮ್ಮ ಮನೆ ಮುಂದೆ ನಾವು ಆಟ ಆಡ್ತಿದ್ವಿ, ನಾವು ಆಟ ಆಡ್ತಿದ್ವಿ. ಹೋಗತ್ತಿದ್ದಿಲ್ಲ ಚಲೋ ಕಂಪೌಂಡ್ ಇಟ್ಟು ಎಲ್ಲ ಅಲ್ಲೇ ಸಿಗ್ತಿತ್ತಂದ್ರೆ ಹೋಗ್ತಿದ್ದಿಲ್ಲ. ಇನ್ನು ಅನಿವಾರ್ಯ 200 ಮೀಟರ್ ಏನಂದ್ರೆ ಇನ್ನೂ ಮತ್ತಿನ ಹೌದು ಗುಬ್ಬಿ ಎಷ್ಟು ಅದ್ಭುತ ಜೀವಿ ಅಂದ್ರೆ ಅದು ಎಲ್ಲ ಇಟ್ಕೊಂಡ್ಬಿಡ್ರಿ. ನಾನು ಹೊಡಿತೀವಿ, ನೀವು ನಾನು ಹೊಡಿತೀನಿ, ಹೋಗ್ರಿ ಹೊಡಿತೀನಿ ಹೋಗ್ರಿ. ಅಣ್ಣ ಒಂದು ಸ್ವಲ್ಪ ಸರಿತೀರಿ ಅಣ್ಣ. ಹಾಂ ಅಣ್ಣ ಮಾಡತ್ತೀನಿ ಸರ್. ಒಂದು ಸ್ವಲ್ಪ ಹಿಂದೆ ಸರ್, ಹಿಂದೆ. ಹಾಂ, ಇಲ್ಲೊಂದು ಒಬ್ರು ಈ ಸೈಡ್ ಬರ್ತೀರ ನಾವು. ಹಾಂ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಉಮೇಶ್ ಹಳ್ಳಿಕೇರಿ ಇನ್ನರ್ವಿಲ್ ಕ್ಲಬ್ ಹುಬ್ಬಳ್ಳಿ ಪಶ್ಚಿಮ ಅಧ್ಯಕ್ಷರಾಗಿದ್ದಾರೆ. ಶ್ರೀಮತಿ ಶ್ರುತಿ ಬೂಸ್ನೂರ್ಮಠ್ ಅವರಿಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮನೆ ಒಂದು ಪೇಷಂಟ್ಗೆ ರೊಕ್ಕ ಇರಲಿಲ್ಲ, 10,000 ರೂಪಾಯಿ ಇರಲಿಲ್ಲ ಹೇಳ್ಬಿಡೋದು.
ಅವರು 10,000 ರೂಪಾಯಿ ತಂದು ಅವ್ರಿಗೆ ಆಪರೇಷನ್ ಆಗಿತ್ತು, ಕಿಮೋಥೆರಪಿಗೆ ಸಹಾಯ ಮಾಡಿದ್ರು. ಅವ್ನು ರಾಜಸ್ಥಾನದ ವ್ಯಕ್ತಿ ನೋಡಿ ಎಷ್ಟು ದೊಡ್ಡ. ನಾನು ಮತ್ತೆ ಹೇಳಿದೆ ಅವ ಗುಡ್ಗಾದಿಂದ ಆಗಿತ್ತು, ಅದಕ್ಕೆ ನಂಗೆ ನೋವಾಯ್ತು. ನಾನು ಈ ಅಕ್ಕನಿಗೆ ನನ್ನ ಸಹೋದರಿಗೆ ಏನು ಹೇಳಿದೆ, ಹೆಣ್ಮಕ್ಳು ಏನು ತಪ್ಪು ಮಾಡೋದಕ್ಕೆ ಕ್ಯಾನ್ಸರ್ ಬರ್ತದಲ್ಲ ಅವರಿಗೆ ಸಹಾಯ ಮಾಡಿದೆ, ತಪ್ಪು ತಗೊಳ್ಳಿ. ಅವ್ನು ಹುಡ್ಕತ್ತಿಂದ ಅವ್ನು ಪನಿಷ್ಮೆಂಟ್ ಆಗಬೇಕು ತಿನ್ಬೇಡ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಇವ್ರು ಬಂದು 10,000 ರೂಪಾಯಿ ಅವ್ನು ಕೊಟ್ಟರು. ಅದೇ ಬಾಜು ಒಂದು ಹುಡುಗಿ ಐತಿ, ಅವಳಿಗೆ ಏನು ಚಟ ಮಾಡಲಾರ್ದೆ ಹೊಟ್ಟೆ ಕ್ಯಾನ್ಸರ್ ಬಂದೈತಿ, ಅವಳಿಗೆ 10,000 ರೂಪಾಯಿ ಕೊಡ್ರಿ ಅಂತ ನನ್ನ ಸಹೋದರಿ ಕೇಳ್ಕೊಂಡು ಅವ್ರು ಓಕೆ ಅಂದರು. ಅಂದರೆ ಸ್ವಲ್ಪ ಮಾಡಿಫಿಕೇಶನ್ ಅಷ್ಟೇ, ಡೊನೇಷನ್ ಕೊಡಲಿ. ಆದರೆ ಯಾರಿಗೆ ಮುಟ್ಬೇಕಂದ್ರೆ ಏನು ತಪ್ಪು ಮಾಡಲಾರ್ದೆ ಕ್ಯಾನ್ಸರ್ ಬರುತ್ತೆ. ಗುಟ್ಕಾ ಸಿಗರೇಟಿನ ಬರೋದಲ್ಲ, ಬ್ರೆಸ್ಟ್ ಕ್ಯಾನ್ಸರ್ ಬರ್ತೈತಿ, ಗರ್ಭಾಶಯ ಕ್ಯಾನ್ಸರ್ ಬರ್ತೈತಿ. ಅಂಥವ್ರಿಗೆ ಸಹಾಯ ಮಾಡಿ ಅಂತ ನನ್ನ ಸಹೋದರಿ ಕೇಳಿದ್ರೆ ಅವ್ರು ಒಪ್ಕೊಂಡಿದ್ದಾರೆ. ಪ್ರತಿ ವರ್ಷ ಬರ್ತಾರೆ ಅವರು 10,000 20,000 ಮತ್ತು ಏನು ಫೋಟೋ ಹಾಕೋದಿಲ್ಲ, ಅಡ್ವರ್ಟೈಸ್ಮೆಂಟ್ ಹೇಳೋದಿಲ್ಲ, ಸುಮ್ಮನೆ ಬಂದು ಕೊಟ್ಟಿರ್ತಾರೆ. ಸೊ ಅಂಥ ಒಂದು ದೊಡ್ಡ ಅಕ್ಕ ಇವರು ನಮ್ಮ ಅಕ್ಕ. ಸೊ ಅವ್ರಿಗೆ ಧನ್ಯವಾದ. ಸರ್ ಹೇಳಿದಷ್ಟು ದೊಡ್ಡ ವ್ಯಕ್ತಿ ನಾವಲ್ಲ. ಸರ್ ಯಾಕೋ ಅಷ್ಟು ದೊಡ್ಡ ಸ್ಥಾನ ಹೇಳ್ತಾ ಇದ್ದಾರೆ. ಏನದು ಸಮುದ್ರದಲ್ಲಿ ಒಂದು ಅಣುಕ್ಕಿಂತ ಚಿಕ್ಕ ಇದು ನಮ್ಮದು. ದಯವಿಟ್ಟು ಸರ್ ತಿಳ್ಕೊಬೇಡ, ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀವಿ. ನಮ್ಗದು ಯಾರೋ ಪೇಷಂಟ್ ಏನು ಅಂತ ನಮ್ಗೆ ಗೊತ್ತಿರೋಲ್ಲ. ಒಟ್ಟಿನಲ್ಲಿ ಕ್ಯಾನ್ಸರ್ ಹಾಸ್ಪಿಟಲಿಂದ ಬಂದ ತಕ್ಷಣ ಅವ್ರಿಗೆ ಯಾರಿಗೋ ಸಹಾಯ ಮಾಡಬೇಕು ಅನ್ನೋದು ಒಂದೇ ಉದ್ದೇಶ, ಅದಕ್ಕೋಸ್ಕರ ಮಾಡ್ತೀವಿ ಸರ್. ನೆಕ್ಸ್ಟ್ ಟೈಮ್ ನಾವು ಮಕ್ಕಳಿಗೆ ಕೊಡು. ಆಯಿತು ಸರ್. ಆಮೇಲೆ ಸರ್ ನಾವು ಸರ್ವೈಕಲ್ ಕ್ಯಾನ್ಸರ್ದು ವ್ಯಾಕ್ಸಿನೇಷನ್ ಒಂದು ನೀವು ಕೇಳಿದ್ದೆ, ಅದ್ರ ಬಗ್ಗೆ ಒಂದು ಮಾಡೋದು ಸರ್. 9 ವರ್ಷದಿಂದ 14 ವರ್ಷದ ಮಕ್ಕಳಿಗೆ. ಮಾತಾಡ್ತಾ ಇದ್ದೀವಿ ಹಾಂ ಸರ್. ವ್ಯಾಕ್ಸಿನ್ಸ್ ಫ್ರೀ ಸಪ್ಲೈ ಆದ ತಕ್ಷಣ ಹಾಂ ಈಗ ಸ್ವಲ್ಪ ಪರ್ಚೇಸ್ ಮಾಡೋದು ಕಾಸ್ಟ್ಲಿ ಆಗ್ತಾ ಇದೆ. ಅಲ್ಲ ಅಲ್ಲಿ ಆ ಕವರೇ ತಗೊಂಡೋಗ್ಬಿಡಪ್ಪ. ಆಟೋದವ್ರು ಕೊಡ, ಅಲ್ಲಿ ಆಟೋ ಇದೆ ನೋಡಿ, ಅಲ್ಲಿ ಕೊಡು. ಕೈಯಲ್ಲಿ ಎತ್ಕೊಂಡ್ಬಿಡು ಎಲ್ಲ ಎಲ್ಲ ಕೊಟ್ಬಿಡ ಇಟ್ಟ ಕೈಯಲ್ಲಿ. ಸಹೋದರಿ ನಿವೇದಿತಾ ಪ್ರತಿಷ್ಠಾನ, ಜೀವಧ್ವನಿ ಫೌಂಡೇಶನ್, ಇನ್ನರ್ವೀಲ್ ಕ್ಲಬ್ ಹುಬ್ಬಳ್ಳಿ ಪಶ್ಚಿಮ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿರುವ ಆಗುನಿ ಪರೋಪಕಾರಿ ಪಕ್ಷಿಗಳಿಗೆ ಪಶುಗಳಿಗೆ ನೀರುಣಿಸುವ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಮ್ಮ ಫೌಂಡೇಶನ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಈ ಶ್ರೀಯುತ ಪರಶುರಾಮ್ ಸರ್ ಈ ಕಾರ್ಯಕ್ರಮ ಡಾಕ್ಟರ್ ಉಮೇಶ್ ಕಲ್ಲಿಕೇರಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು. ಎಲ್ಲ ಸಂಘಟಕರಿಗೆ ವೇದಿಕೆಯಲ್ಲಿ ವಂದಿಸಿ ನಮಗೂ ವಂದಿಸಿ. ನಾವು ಎಷ್ಟು ಸ್ವಾರ್ಥದೇವ ಅಂದರೆ ಜೋಳ ಒಳ ಮುಚ್ಚಿಡ್ತೀವಿ. ನನಗೆ ನಾವು ಎಲ್ಲ ಹಾಕಿದ್ದೆ. ಈಗ ಪ್ರಕಾಶ್ ಮಾತು ಕೇಳಿ ಸ್ವಲ್ಪ ಹೊರಗಿಡೋಣ ಅನಿಸ್ತದೆ. ಅಂದರೆ ನಮ್ಮದು ಹೊಲ ಅದಾವು, ಅದಕ್ಕೆ ಅವರು ರೂಪಾಯಿ ಬಿಡೋಕ್ಕೆ ನನಗೂ ಖುಷಿ ಆಗ್ತದೆ. ಅಂದರೆ ನಾವು ತಿನ್ಬೋದು, ಮತ್ತು ಪಕ್ಷಿ ತಿಂತೋ ಸಂತತಿಯಿಂದ ಮರು ಬಿತ್ತನೆ ಆಗ್ತದೆ ಅನ್ನೋದು ನನಗೆ ಈಗ ಗೊತ್ತಾಗ್ತದೆ. ಮತ್ತು ರೀಮೈಗ್ರೇಷನ್ ಮತ್ತು ಹೊಳ್ಳಿ ಬರುವಂಥದ್ದು ಮಾಡಬೇಕಂತ ಪ್ರಕಾಶ ಚೆನ್ನಾಗಿರ್ಬೋದು. ಮತ್ತು ಇವು ಹೇಳಿಕೊಟ್ರು ನಾವು ಹೇಗೆ ಭಾರತ ಮಾತೆಗೆ ಸಲ್ಲಿಸಬೇಕು. ಮತ್ತು ನಮ್ಮ ತಾಯಿಗೆ ಇನ್ನೊಂದು ಒಬ್ಬರು ಪೇಷಂಟ್ ಬಂದಿದ್ದರು, ಅದರಲ್ಲಿ 3 ಹೆಣ್ಮಕ್ಳು ಇದ್ದರು. 31ನೇ ತಾರೀಕು ಒಬ್ಬ ದೊಡ್ಡ ಅಣ್ಣ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ 40 ಲಕ್ಷ ಬೀಳ್ತಾನೆ. ನಾನು ಅಲ್ಲೇ ಕೂತಿದ್ದೆ. ನಾಳೆ ಬಂದು ನಮ್ಮ ತಾಯಿ ಕರ್ಕೊಂಡು ಹೋಗಿ ಅಂತ ಆ ತಾಯಿಗೆ ಫಿಕ್ಸ್ ಮಾಡ್ಯಾರ. 1 ತಿಂಗಳ 1 ತಿಂಗಳ 200 ಆಯ್ತದೆ. ಧಾರವಾಡದಿಂದ ಸ್ವಲ್ಪ ಬಿಡುವ ನಾನು ಅವ ತಾಯಿನ ಭಾಳ ಪ್ರೀತಿಯಿಂದ ಆದರೆ ಅವ್ನು ರೊಕ್ಕ ಇಲ್ಲ. ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವ್ನ ಟೈಮ್ ಇಲ್ಲ. ಸೊ ಅಂಥ ಒಂದು ಪರಿಸ್ಥಿತಿ ಇರುತ್ತೆ. ಇನ್ನೊಬ್ಬ ಸೇರೋದ್ರಿಂದ ನಾವು ಹೇಳಿದ್ರೆ ಎಷ್ಟು ರೊಕ್ಕ ಬೇಕಾದ್ರೆ ಕೊಡ್ತಿದ್ವಿ, ನೀರೇ ಸಾಕು ಅಂತ ತಾಯಿನ ಒಂದು ಇದನ್ನು ಕಳಿಸ್ತಾ ಇದ್ದೀವಿ ನೋಡಿ. ಅದೇ ನಮ್ಮ ಹಿಡಿದಾಗ ತಾಯಿ ಇಷ್ಟು ಇಷ್ಟಪಟ್ಟಿದೆ. ಇವರು ನಿಮ್ಮಲ್ಲಿ ರಕ್ತ ಕೊಟ್ಟು ನಾವು ಹಿಡಿದಿರ್ತಾರೆ. ಮತ್ತು 9 ತಿಂಗಳು ನಮಗೆ ಆ ತಾಯಿ ಸಾಕಿರ್ತಾಳೆ. ರಕ್ತ ಫಸ್ಟ್ ಡೊನೇಷನ್ ಮಾಡಿದ್ದು ತಾಯಿ ಅಂತ. ಮಗುವಿಗೆ ಕೊಟ್ಟದ್ದು ಫಸ್ಟ್ ಡೋನರ್ ಯಾರಂದರೆ ತಾಯಿ. ಎಡೆ ಮುಂದೆ ಕೊಟ್ಟಿರ್ತಾಳೆ ಮತ್ತು ಹೊಟ್ಟೊಳಗೆ ಕೊಡ್ತಾ ಇರ್ತಾರೆ. ಸೆಕೆಂಡ್ ನಾವು ದೊಡ್ಡವರಾದ್ರೂ ಕೊಡ್ತೀವಿ. ಆ ಕೆಲಸವನ್ನು ಶಿವಕುಮಾರ್ ಟೈಲಿ ಮಾಡ್ತೀವಿ. ನಾವು ಮಾಡುವಂಥ ಕೆಲಸ ಈಗ ನಮ್ಗೆ ಆರಾಮಾಗ್ಬಿಟ್ಟಿದ್ವಿ. ಬ್ಲಡ್ ಬೇಕಂದ್ರೆ
ಆದರ್ಶ ಹೇಳ್ತೀನಿ, ಇಲ್ಲಾಂದರೆ ಶಿವಕುಮಾರ್ ಕೇಳ್ತೀನಿ, ನಮ್ಮ ಜಾಬ್ ಈಸಿ ಆಗಿದೆ. ಇಲ್ಲ ನಾನು ಕೇಳ್ತಾ ಇದ್ದೆ, ತುಂಬ ಒಳ್ಳೆ ಸಂಗತಿ ಮಾಡ್ತಾನೆ, ಇದೊಂದು ನಿಸ್ವಾರ್ಥ ಸೇವೆ. ನಾವು ಇಷ್ಟು ಮನೆ ಮಕ್ಕಳಾಗಿದ್ದ ನಿಮ್ಗೆ ಎಷ್ಟು ರೊಕ್ಕ ಬೇಕಿದೆ ಅಂತ ನಮ್ಮ ಪೇಷಂಟಿಗೆ ನಾನು ಅಪ್ರೋಡ್ ಕೊಡ್ತಾ ಇದ್ದೆ 1 ಲಕ್ಷ. ಯಾರು ಡಾಕ್ಟರ್ 5,000 ರೂಪಾಯಿ ತೊಗೊಂಡು ನಾನು 5,000 ಫ್ರೀ ಮಾಡ್ತೀನಿ ಅಂತ ನಾನು ಸೇವ್ ಮಾಡಿದೆ. ಇದ್ರ 1,000 ರೂಪಾಯಿ ತಗೋರಿ. ನಾನು ಅನಿಸ್ತು 1,000 ಬೇಡ ಕೊಟ್ಟರೆ ನೀವು ಒಬ್ಬೊಬ್ಬ ಆಸ್ತಿ ನೋಡ್ತಾ ಇದ್ದೆ ಬೆಲೆಗಳು 1800 ಕೋಟಿ 900 ಕೋಟಿ ಹಂಗದ ಆಸೆ ಆಯ್ತು ನನಗೆ. ಮಾಡಿದ್ರೆ ಜಗ್ಗ ತಿನ್ಬೇಕ್ರೆ ಇಲ್ಲ ತಿನ್ನಕ್ಕೆ ಹೋಗ್ಬಾರ್ದು, ಅದು ತಪ್ಪು. ಬೇರೆಯವ್ರು ನನ್ನ ಮೋಸ ಮಾಡ್ತಾರೆ. ಆದರೆ ನಿಮ್ಮ ಮನಸ್ಸಲ್ಲಿ ಬರ್ತದೆ ಹಣ ಮಾಡಿಲ್ಲಲ್ಲ, ಸಿಗುವಂಥ ಹಣನ ಬಿಡ್ತಾ ಇರ್ತೀವಿ. ಇರಲಿ ತೊಗೊಂಡ್ಬಾರ್ದು, ತೊಗೊಂಡ್ರೆ ಜಗ್ಗಷ್ಟು ತೊಗೊಂಡು 1800 ಕೋಟಿ ಅಂದರೆ ಅರೆಸ್ಟ್ ಆದರೂ ಅದಕ್ಕೊಂದು ಗೌರವ ಕೊಡ್ತಾರೆ, ಎಲ್ಲರೂ ಗೌರವ ಕೊಡ್ತಾರೆ. 1,000 ರೂಪಾಯಿ ತೊಗೊಂಡು ಸಿಕ್ಕಾಕೋಬಾರ್ದು. ಆದರೆ ಯಾವುದೇ ಒಂದು ಲಂಚ ಆಸೆ ದುರಾಸೆ ಮಾಡಬಾರ್ದು ಅಂತ ಇದೊಂದು ಹೇಳಲಿಕ್ಕೆ ಇಷ್ಟಪಟ್ಟೆ. ದಯಮಾಡಿ ಪಕ್ಷಿ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ. ಪ್ರಕಾಶ್ ನಮ್ಮ ಒಳ್ಳೆ ಮಿತ್ರ. ಸೊ ನಾವು ಕಾಡನ್ನು ತೆಗೆದಿಡ್ತೀವಿ. ಸ್ವಲ್ಪ ನೀರು ಕೂಡ ಬೋರ್ವೆಲ್ ಐತೆ ನಮ್ಮ ಹತ್ರ. ನಾನಿಲ್ಲಾಂದ್ರೆ ನಾನು ಫಿಲ್ಟರ್ ವಾಟರ್ ಹಾಕೊಂಡಿದ್ದೆ. ಸೊ ಈ ಒಂದು ಮಾಹಿತಿ ಕೊಟ್ಟೋದಕ್ಕಾಗಿ ಪಕ್ಷಿ ಪ್ರೇಮಿ ಪ್ರಕಾಶ್ ಅವರಿಗೆ ಧನ್ಯವಾದ ಹೇಳಿ, ಈ ಒಂದು ಸೆಕೆಂಡ್ ದೇಶದ ಒಂದು ಭಕ್ತಿ ಮೂಡ್ತದೆ, ಇಲ್ಲಿ ಬರಬೇಕನ್ನಿಸ್ತದೆ. ಸೊ ಇನ್ನೊಂದ್ಸಲ ಈ ಅಭಿಯಾನ ಸ್ಟಾರ್ಟ್ ಆಗಿದೆ. ಸ್ವಾಮೀಜಿ ಇನ್ನೊಂದ್ಸಲ ಮಾಡಿ ಅದೊಂದು ಇಂಪ್ಯಾಕ್ಟ್ ಬೀಳ್ತದೆ. ಇಷ್ಟು ಹೇಳಿ ಈ ಒಂದು ಅವಕಾಶ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಗೆ ಬೀಸುಗಿ, ಬೆಲ್ಲ ಸಕ್ಕರೆಯಾಗು ನೀನ ತುಪ್ಪರಿಗೆ, ಎಲ್ಲರೊಳಗೊಂದಾಗು ಮಂಕುತಿ. ಯಾವುದೋ ಒಂದು ಪ್ರೋಗ್ರಾಮ್ನ ನಾವು ಮಾಡ್ಬೇಕು ಅನ್ಕೊಂತೀವಿ, ಎಲ್ಲಾರು ಮನ್ಸಲ್ಲೂ ಬಂದಿರತ್ತೆ, ಎಲ್ಲಾರು ಮನ್ಸಿರತ್ತೆ ಮಾಡ್ಬೇಕಂತ. ಅದನ್ನ ಜಾರಿಗೆ ತರೋದು ಎಷ್ಟು ಕಷ್ಟ ಆಗತ್ತೆ ಅಂದ್ರೆ ಹೇಳೋದಕ್ಕಾಗಲ್ಲ. ಈಗ ಇಷ್ಟು ನಾವು ಅನ್ಕೊಬಹುದು, ವಿವೇಕಾನಂದ ಫೌಂಡೇಶನ್ ಇದೆ, ನಿರಾಮಯ್ಯ ಫೌಂಡೇಶನ್ ಇದೆ, ಯುವ ಬ್ರಿಗೇಡ್ ಸಹೋದರಿ ನಿವೇದಿತ ಪ್ರತಿಷ್ಠಾನ, ಜೀವಧ್ವನಿ, ಇನ್ವಿಲ್, ಇಷ್ಟು ಸಂಘಟನೆಗಳು ಸೇರಿ ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಆದ್ರೂ ಜನ ಯಾಕೆ ಕಮ್ಮಿ ಬಂದಿದ್ದಾರೆ ಅಂದ್ರೆ ಹೆಂಗಿರತ್ತೆ ಅಂದ್ರೆ ನಮ್ ಮನಸ್ಸೋ ಇಚ್ಛೆಯಿಂದ ಬರೋರು ಮಾತ್ರ ನಾವು ಇಲ್ಲಿ ಸ್ವಾಗತ ಕೋರಿರ್ತೀವಿ. ಮನಸ್ಸೋ ಇಚ್ಛೆಯಿಂದ ಬರೋರಿಗೆ ಮಾತ್ರ ಸ್ವಾಗತ ಕೋರಿರ್ತೀವಿ. ಈಗ ಇಲ್ಲಿ ಎಲ್ಲಾ ಬಂದಿರೋರು ಒಬ್ಬೊಬ್ರಿಗೆ 25 ಮಡಿಕೆಗಳನ್ನು ಕೊಡ್ತೀವಿ ನಾವು. ಇಲ್ಲಿಂದ ಒಬ್ಬೊಬ್ರಿಗೆ 25 ಮೊಳಕೆಗಳನ್ನ ಕೊಡ್ತೀವಿ. ಈಗ ಸರ್ ಆಲ್ರೆಡಿ ಹೇಳಿದ್ದಾರೆ ಯಾವ ರೀತಿ ನೀವು ಅದನ್ನ ಇಡ್ಬೇಕು, ಯಾವ ರೀತಿ ಪಕ್ಷಿಗಳಿಗೆ ಸಹಾಯ ಆಗೋ ತರ ಮಾಡ್ಬೇಕಂತ. ಆ ತರ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನೀವು ಮಾಡಿರೋದನ್ನ ಬೇರೆಯವರಿಗೆ ಪ್ರೇರೇಪಣೆ ನೀಡೋದಕ್ಕೋಸ್ಕರ ಅಂತ ಇಟ್ಟಿದ್ದನ್ನ ಒಂದು ಫೋಟೋ ತೆಗೆದು ನಮ್ಗೆ ಕಳಿಸಿದ್ರೆ ನಾವು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ. ಈಗ ಆಲ್ರೆಡಿ ಎಲ್ಲರೂ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ತಿದೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ, ಅದನ್ನ ನಮ್ಮನ್ನ ನೋಡಿ ಯಾರೋ ಇನ್ನೊಬ್ರು ಅದೇ ರೀತಿ ಮಾಡೋದಕ್ಕೆ ಮುಂದುವರಿಲಿ ಅನ್ನೋದು ನಮ್ದೊಂದು ಆಶಯ ಆಗಿದೆ. ನಾವು ಸರಿಗೆ ಹೇಳ್ಬೋದು, ಫಿನೆಕ್ಸ್ ಅಕ್ಕಿನ ನಾವು ಉದಾಹರಣೆ ತಗೊಂತೀವಿ. ಫಿನೆಕ್ಸ್ ಅಕ್ಕಿ ಎಷ್ಟೇ ಇದಾದ್ರೂ ಸಹ ಅದ್ರದ್ದು ಹಠ ಬಿಡಲ್ಲ, ಛಲ ಬಿಡಲ್ಲ. ಅದೇ ತರ ನಾವು ಅಷ್ಟೇನೆ, ಅಕ್ಕಿ ಒಂದಿನ ಬರ್ಲಿಲ್ಲ, ಒಂದ್ ವಾರ ಬರ್ಲಿಲ್ಲ, 15 ದಿನ ಬರ್ಲಿಲ್ಲ ಅಂತ ಬಿಡತ್ತ, ನಾನು 15 ದಿನ ಕಂಟಿನ್ಯೂಸ್ ಆಗ್ತೆ, ಅದು ಬರ್ತಾ ಇಲ್ಲ ಅಂತ ಬಿಟ್ರೆ ಅದಾಗಲ್ಲ. ಅಟ್ಲೀಸ್ಟ್ 1 ತಿಂಗಳಾದ್ರೂ ನಾವು ಮಾಡಿ ನೋಡಿದಾಗ ಅದು ನಮ್ಗೆ ಉಪಯೋಗ ಆಗತ್ತೆ. ಮತ್ತೆ ಇಷ್ಟು ದಿನ ನಾವೆಲ್ಲ ನಮ್ಗಾಗಿ ಬದುಕಿದೀವಿ, ಈಗ ಬೇರೆಯವ್ರಿಗಾಗಿ ಪರೋಪಕಾರಿಯಾಗಿ ಬದುಕೋಣ ಅಂತ. ಈ ಇವೆಂಟ್ ಹೆಸರುನೇ ಅದಕ್ಕೆ ಅಂದ್ರೆ ಆಗುನಿ ಪರೋಪಕಾರಿ ಅಂತ ಇದೆ. ಎಲ್ಲಾರು ಪರೋಪಕಾರಿ ಆಗ್ತೀರಾ ಅಂತ ತಿಳ್ಕೊಂಡಿದೀವಿ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಇಷ್ಟು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲ ಸದಸ್ಯರು ಬಂದಂಥ ಪ್ರೇಕ್ಷಕರು ಇನ್ನೊಂದು ಪೂರಕವಾಗಿದೆ. ಇವತ್ತಿನ ದಿವಸ ಮನುಷ್ಯರ ಒಂದು ಸ್ವಾರ್ಥ ಜೀವನದಲ್ಲಿ
ಪಕ್ಷಿಗಳ ಬಗ್ಗೆ ನಾವು ಕೆಲಸ ಮಾಡೋದು ಬಿಟ್ರಿ ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಸಮಯವೂ ಇಲ್ಲ. ಅಂಥ ಪರಿಸ್ಥಿತಿ ಒಳಗೆ ಎಲ್ಲ ಸಂಸ್ಥೆಯವರು ಏನು ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಪಕ್ಷಿಗಳ ಪರವಾಗಿ ನಾನಿಂದ ಧನ್ಯವಾದ. ಅನುಭವಗಳನ್ನು ಹಂಚಿಕೊಂಡ ಪ್ರಕಾಶ್ ಗೌಡರ್ ಅವರಿಗೆ ತುಂಬ ಧನ್ಯವಾದ. ನಿರಾಮಯ ಫೌಂಡೇಶನ್ ಅಧ್ಯಕ್ಷರಾದ ಗುರು ಬನ್ನಿಕೊಪ್ಪ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಲು ಕೇಳಿ. ಓಂ ನಮೋ ಯತಿರಾಜಾಯ ವಿವೇಕಾನಂದ ಸೂರೈ ಸಚಿನ್ ಸುಖ ಸ್ವರೂಪಾಯ ಸ್ವಾಮಿ ದಿವ್ಯತ್ರಯನನ್ನ ಮೊದಲು ಸ್ಮರಣೆ ಮಾಡ್ತಾ ಇವತ್ತಿನ ಈ ಶುಭ ಮುಂಜಾನೆ ಬಹಳ ಶ್ರೇಷ್ಠವಾದಂಥ ದಿನ ಇವತ್ತು. ಈಗಾಗಲೇ ನಾವು ಅವ್ರ ಕುರಿತು ಒಂದು ನಿಮಿಷ ಮೌನವನ್ನು ಕೂಡ ಆಚರಣೆ ಮಾಡಿದ್ವಿ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಾಯಿ ಭಾರತೀಯನ್ನ ಬಂಧಮುಕ್ತಗೊಳಿಸೋದಕ್ಕಾಗಿ ಇನ್ನೂ ಏನು ಚಿಗುರು ವಯಸ್ಸೇ ಇವರು ಮೀಸೆ ಕೂಡ ಚಿಗುರದೇ ಇರುವಂಥ 22, 23, 24ರ ತರುಣ ವಯಸ್ಸಿನ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ರವರು ನಗನಗತ ಡೆಲ್ಲಿಗೇರಿ ಈ ದೇಶದ ಅಸಂಖ್ಯಾತ ಭಾರತೀಯರಿಗೆ ಭಾರತದ ಸ್ವಾತಂತ್ರ್ಯದಲ್ಲಿ ಪಾಲ್ಗೊಳ್ಳೋದಕ್ಕೆ ಒಂದು ದೊಡ್ಡ ಪ್ರೇರಣೆಯನ್ನು ಕೊಟ್ಟಂಥ ದಿನ ಮಾರ್ಚ್ 23 ಅವರ ಬಲಿದಾನದ ದಿವಸವೂ ಹೌದು. ಹಾಗೆ ಸೋದರ ಶಿವಕುಮಾರ್ ರಟ್ಟಿಹಳ್ಳಿಯವರ ಒಂದು ವಿಶೇಷ ಪ್ರಯತ್ನ ಇವತ್ತು ಅವರ ಸ್ವಾಮಿ ವಿವೇಕಾನಂದ ರಕ್ತದಾನ ಫೌಂಡೇಶನ್ ಹಾಗೂ ಇನ್ನು ಅನೇಕ ಸಂಘ ಸಂಸ್ಥೆಗಳನ್ನು ಜೊತೆಗಿಟ್ಟುಕೊಂಡು ಆಗುನಿ ಪರೋಪಕಾರಿ ಅನ್ನುವಂಥ ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಇವರು ಆಯೋಜನೆ ಮಾಡಿದ್ದಕ್ಕಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ನಮ್ಮ ವೇದಗಳು, ಶಾಸ್ತ್ರಗಳು ಹೇಳೋದಿಲ್ಲ ಅದೇ ಏನಂದ್ರೆ ಆತ್ಮಾನೋ ಮೋಕ್ಷಾರ್ಥಂ ಜಗತ್ತಿತಾಯ ಪರೋಪಕಾರಾರ್ಥಂ ಇದಂ ಶರೀರಂ. ನಮ್ಮ ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂದ್ರೆ, ನಮ್ಮ ದೇಹಕ್ಕೆ ಮುಕ್ತಿ ಸಿಗಬೇಕು ಅಂದ್ರೆ ಅದು ಜನರ ಹಿತದಲ್ಲಿ, ಪ್ರಾಣಿ ಪಕ್ಷಿಗಳ ಹಿತದಲ್ಲಿಯೇ ಇದೆ ಅಂತ ಹೇಳಿ ನಮ್ಮ ವೇದ ಶಾಸ್ತ್ರಗಳೆಲ್ಲವೂ ಇದನ್ನ ಹೇಳಿ. ಇದು ಬಹಳ ದೊಡ್ಡ ಕೆಲಸ. ಇವತ್ತು ಮಾನವರಾಗಿ ಈ ಬ್ಯಾಸಗಿ ಬಂತು ಅಂದ್ರೆ ಈಗಾಗಲೇ ಪ್ರಕಾಶ್ ಸರ್ ಬಹಳ ಚಂದ ನಮ್ಗೆ ಗೊತ್ತಿಲ್ಲದೆ ಇರುವಂತ ಅನೇಕ ಸಂಗತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡು ಎಂತ ಮನುಷ್ಯರ ಇವತ್ತು ಬ್ಯಾಸಗಿ ಬಂತು ಅಂದ್ರೆ ನೀರಿನ ಸಲುವಾಗಿ ಹಾಹಾಕಾರ. ಆದ್ರೆ ಏನು ನಮಗೇನಂದ್ರ ಒಂದು ಪ್ರತಿಭಟಿಸುವಂತ ಹಕ್ಕು. ಒಂದು ದಿನ ನೀರು ಬರಲಿಲ್ಲ ತಡ್ಕೋತೀವಿ, 2 ದಿನ ಬರಲಿಲ್ಲ ತಡ್ಕೋತೀವಿ, 3ನೇ ದಿನ ರೋಡ್ ಬಂದ್ ಮಾಡ್ತೀವಿ, ಟೈರ್ಸ್. ಪರಶುರಾಮ್ ದಿವಾನ್ ಸರ್ ಇವರಿಗೆ ಪುಷ್ಪ ಕೊಡುವುದರ ಮೂಲಕ ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ನಮ್ಮ ಈ ಕರೆಗೆ ಒಗ್ಗಟ್ಟು ಬಂದಂತಹ ಎಲ್ಲ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡುತ್ತೇನೆ. ಎಲ್ಲ ಸ್ವಯಂ ಸೇವಕ ಸೇವಕಿಯರಿಗೂ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡುತ್ತೇನೆ.